ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಬೃಹತ್ ವೇದಿಕೆಯೊಂದು ಸಿದ್ಧಗೊಂಡಿದೆ. ಜಾತಿ ಜನಗಣತಿ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದರ ನಡುವೆ ವೀರಶೈವ ಲಿಂಗಾಯತರ ಶಕ್ತಿ ಪ್ರದರ್ಶನಕ್ಕೆ ಬೆಣ್ಣೆನಗರಿ ಸಜ್ಜಾಗಿ 23 ಹಾಗೂ 24 ಇದೇ ತಿಂಗಳು MBA ಮೈದಾನದಲ್ಲಿ ಬೃಹತ್ ವೇದಿಕೆ ಸಿದ್ಧಗೊಳ್ತಾ ಇದೆ. ವೀರಶೈವ ಲಿಂಗಾಯತ ಮಹಾಸಭಾ ಭರ್ಜರಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಪಕ್ಷಾತೀತವಾಗಿ ಲಿಂಗಾಯತ ಶಾಸಕರು ಸಚಿವರು ಇಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಮೊನ್ನೆ ಅಷ್ಟೇ ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ಲಿಂಗಾಯತ ಶಾಸಕರು ಸಚಿವರು ಸಹಿ ಮಾಡಿ ಜಾತಿ ಜನಗಣತಿ ವಿರುದ್ಧವಾಗಿ ಆ ಪತ್ರವನ್ನು CM ಅವರಿಗೆ ತಲುಪಿಸಿದ್ರು. ಇದರ ಬೆನ್ನಲ್ಲೇ ಬೆಣ್ಣೆನಗರಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ದೊಡ್ಡ ವೇದಿಕೆ ಸಿದ್ಧಗೊಂಡಿದೆ. ಮಹಾ ಅಧಿವೇಶನ ಅಂತೇಳಿ ಕರೆಯಲಾಗ್ತಾ ಇದೆ. ಮಹಾ ಅಧಿವೇಶನಕ್ಕೆ ವೇದಿಕೆ ಸಿದ್ಧಗೊಳ್ತಾ ಇದ್ದು ಪಕ್ಷಾತೀತವಾಗಿ ಶಾಸಕರು ಸಚಿವರು ಭಾಗಿಯಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಸ್ಥಳದಿಂದಲೇ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದಿಂದ ಏನು ದಾವಣಗೆರೆಯಲ್ಲಿ ಮಹಾ ಅಧಿವೇಶನ ನಡೀತಿರುವಂಥದ್ದು ಇದೆ. ಅಂದರೆ ನಾಳೆ 23 ಮತ್ತು 24ರಂದು 2 ದಿನಗಳ ಕಾಲ ಏನು ಅಧಿವೇಶನ ನಡೀತಿರುವಂಥದ್ದು. ಈಗಾಗಲೇ ದಾವಣಗೆರೆ ನಗರದಲ್ಲಿ ಒಂದು ಭರ್ಜರಿ ಸಿದ್ಧತೆ ನಡೆದಿರುವಂಥದ್ದು. ಏನು ನಗರದ MBA ಮೈದಾನದಲ್ಲಿ ಬೃಹತ್ ವೇದಿಕೆಯಲ್ಲಿ ಒಂದು ಈ ಮಹಾ ಅಧಿವೇಶನ ನಡೀತಿರುವಂಥದ್ದು. ಈಗಾಗಲೇ ಏನು ಸುಮಾರು 2 ಲಕ್ಷ ಜನ ಈ ಒಂದು ಮಹಾ ಅಧಿವೇಶನದಲ್ಲಿ ಸೇರುವಂಥ ಒಂದು ನಿರೀಕ್ಷೆ ಇದ್ದು 2 ಲಕ್ಷ ಜನಕ್ಕೆ ಬೇಕಾದಂಥ ಒಂದು ಬೃಹತ್ ವೇದಿಕೆಯನ್ನು ಈಗಾಗಲೇ ನಿರ್ಮಿಸಿರುವಂಥದ್ದು. ಕಾಂಗ್ರೆಸ್ BJP ಲಿಂಗಾಯತರನ್ನೆಲ್ಲ ಒಂದೇ ವೇದಿಕೆಯಲ್ಲಿ ತರಲು ಇನ್ನು ಈಗಾಗಲೇ ಒಂದು ವೀರಶೈವ ಮಹಾಸಭಾ ಸಂಕಲ್ಪ ಮಾಡಿರುವಂಥದ್ದು. ಅದಕ್ಕೆ ವೀರಶೈವ ಲಿಂಗಾಯತ್ ಸ್ವಾಮೀಜಿಗಳು ಒಂದೇನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು. ಸಚಿವರು ಶಾಸಕರ ಒಂದು ಸ್ವಾಗತವನ್ನು ಕೋರಿ ಬೆಣ್ಣೆನಗರಿ ತುಂಬ ಇಡೀ ದಾವಣಗೆರೆ ತುಂಬ ಸ್ವಾಗತದ ಬ್ಯಾನರ್ಗಳನ್ನು ಸಹ ಈಗಾಗಲೇ ಹಾಕಿರುವಂಥದ್ದು. ಅವನು ಬರುವಂಥ ಎಲ್ಲ ಜನಕ್ಕೂ ಸಹ ಒಂದೇನು ಊಟದ ವ್ಯವಸ್ಥೆಗೆ ಪ್ರತ್ಯೇಕ ಹಾಲನ್ನು ಸಹ ಮಾಡಿರುವಂಥದ್ದು. ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನು ಈಗಾಗಲೇ ಸುಸಜ್ಜಿತವಾಗಿ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.